ಇವತ್ತೊಂದು 19 ಕಂಟ್ರಿಯಿಂದ ನನಗೆ ಪೇಷಂಟ್ಗಳು ಬರ್ತಾ ಇದ್ದಾರೆ. ಜಗತ್ತೊಳಗೆ ನಂಬರ್ 1 ಸ್ಪೈನ್ ಸರ್ಜನ್. ಅಂದರೆ ಹೆಲ್ತ್ ವಿಚಾರಕ್ಕೆ ನಾವು ಫಾರಿನ್ಗೆಲ್ಲ ಹೋಗ್ಬಿಡ್ತೀವಿ, ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ತೀವಿ. ಆದರೆ ಬೇರೆ ಕಂಟ್ರಿಯಿಂದ ಇಲ್ಲಿಗೆ ನಿಮ್ಮನ್ನು ಕಾಣೋದಕ್ಕೆ ಬರ್ತಾರೆ ಅಂತಂದರೆ ನಿಜವಾಗ್ಲೂ ನಾವು ತುಮಕೂರಿಗರಾಗಿ ಕರ್ನಾಟಕದರಾಗಿ ನಾವು ಹೆಮ್ಮೆ ಪಡಬೇಕು ನಿಮ್ಮ ಸಾಧನೆ ಬಗ್ಗೆ. ಭಾಳ ಕಡಿಮೆ ಸಮಯದಲ್ಲಿ ಭಾಳ ಕಡಿಮೆ ವೆಚ್ಚದಲ್ಲಿ ಯಾವ ಸಮಸ್ಯೆ ತೊಗೊಂಬಂದಿರ್ತಾರೋ ಅದು ಬೇಗನೆ ಗುಣ ಆಗುತ್ತೆ. 85 ಇಯರ್ಸ್ ಇರೋಂಥ ಓಲ್ಡ್ ಏಜರ್ ಕೂಡ ಬಂದ್ರು ಮತ್ತೆ ರಿಕವರಿ ಆಗ್ತಾರಲ್ಲ, ಹೇಗೆ ಸಾಧ್ಯ? ಸ್ಪೈನ್ ಪೂರ ಬಗ್ಗೆ 90 ಡಿಗ್ರೀಸ್ ಬೆಂಡ್ ಆಗಿಬಿಟ್ಟಿದ್ದ ಅವನು. ಫ್ರೂಟ್ಸ್ ಮಾಲವನು ಪೂರ ಬೆಂಡಾಗಿ ಅವನು ಆಲ್ಮೋಸ್ಟ್ ಒಂದು 6 ಮಂತ್ಸ್ ಬೆಂಡಿದ್ದು. ಆಪ್ರೇಷನ್ ಮಾಡಿ ಥಿಯೇಟ್ರಿಂದ ಹೊರಗೆ ಬಂದ ತಕ್ಷಣ ಸ್ಟ್ರೇಟ್ ಆಗಿಬಿಟ್ಟಿದ್ದ. ಅವನಿಗೂ ಒಂಥರ ಮಿರಾಕಲ್ಲು, ನಮಗೂ ಭಾಳ ಖುಷಿ ಆಯಿತು. ಸ್ಪೈನ್ ಕಾರ್ಡು ಇಂಜುರಿ ಆದಮೇಲೆ ಬರ್ತಾರೆ ಯೂಶಲಿ. ಸ್ಪೈನ್ ಕಾರ್ಡು ಇಂಜುರಿ ಆಗ್ತಾ ಇದೆ ಅಂತ ಮನುಷ್ಯನಿಗೆ ಯಾವೆಲ್ಲ ಗುಣಲಕ್ಷಣಗಳು ಕಾಣಿಸುತ್ತೆ, ಯಾವಾಗ ನಿಮಗೆ ಕನ್ಸಲ್ಟ್ ಮಾಡಬೇಕು? ಓಕೆ, ಸೊ ಈಗ ಇದು ಭಾಳ ಮಹತ್ವದ ಪ್ರಶ್ನೆ, ಭಾಳ ಇಂಪಾರ್ಟೆಂಟ್ ಪ್ರಶ್ನೆ. ಟೋಟಲ್ 19 ಕಂಟ್ರಿಯಿಂದ ನಮಗೆ ಪೇಷಂಟ್ ಬರ್ತಿದ್ದಾರೆ. 8 ಅವರ್ಸಲ್ಲಿ ಸರ್ಜರಿ ಮಾಡಿರೋವಂಥ ಪೇಷಂಟ್ಗಳು, ಭಾಳ ಕಷ್ಟದಿಂದ ವೀಲ್ ಚೇರಿಂದ ಬಂದಿರೋ ಪೇಷಂಟ್ಗಳು ಆರಾಮಾಗಿ ನೆಕ್ಸ್ಟ್ ದಿನ ಜಸ್ಟ್ 8 ಅವರ್ಸಲ್ಲಿ ಇಂಡಿಪೆಂಡೆಂಟ್ ಆಗಿ ಹೋಗ್ತಿದ್ದಾರೆ ಪೇಷಂಟ್. 500ವರೆಗೂ ಅವ್ರಿಗೆ ಶುಗರ್ ಇತ್ತು. 10 ಡೇಸ್ 10-12 ಡೇಸ್ ಒಳಗೆ ನಾರ್ಮಲಿಗೆ ತಗೊಂಡ್ಬಂದ್ರಂತೆ ಈ ಹಾಸ್ಪಿಟಲ್ ಇವರೇ ಇದೇ ಡಾಕ್ಟ್ರು. ಬೆಡ್ ರಿಡನೇ ಆಗಿದ್ದರು. ಅವರೆಲ್ಲ ಈಗ ಚೆನ್ನಾಗಿ ಓಡಾಡ್ತಾ ಇದ್ದಾರೆ. ನಿಮಗೆ ಮತ್ತು ನಿಮ್ಮ ಯಜಮಾನ್ರಿಗೆ ಆಮೇಲೆ ನಿಮ್ಮ ಪಾಪುಗೆ ಎಲ್ಲ ಸದಾಕಾಲ ಚೆನ್ನಾಗಿ ಹಿಂಗೆ ತುಂಬ ಜನ ಬ್ಲೆಸ್ಸಿಂಗ್ಸ್ ಇದೆ. ಯಾವ ಊರಿಂದ ಬಂದಿರೋದು ನೀವು? ನಾನು ಆ್ಯಕ್ಚುಲಿ ಹಾಸ್ಪಿಟಲಿಂದ ಬಂದಿದ್ದು. ಇಲ್ಲ ಅಮೌಂಟಲ್ಲಿ ಕಡಿಮೆ ಇದೆಯಾ? ಮೂಳೆ ಸಂಬಂಧಿತ ಕಾಯಿಲೆಗೆ ಬೇರೆಲ್ಲ ಹಾಸ್ಪಿಟ್ಲ್ಗಳಿಗೆ ಹೋದರೆ ಲಕ್ಷಾಂತರ ರೂಪಾಯಿ ಪೀಕ್ ಅಂತ ಹಾಸ್ಪಿಟ್ಲ್ಗಳ ನಡುವೆ 3 ಎಕ್ಸ್ರೇ ಮಾಡಿದ್ರು ಅತ್ಯಂತ ಕನಿಷ್ಠ ಖರ್ಚಿನಲ್ಲಿ ನಿಮ್ಮೆಲ್ಲ ಕಾಯಿಲೆಗಳನ್ನ ಗುಣಪಡಿಸ್ಕೊಳ್ಬೋದು. ಇವತ್ತು ನಾವು ಗಂಗಾ ಆಸ್ಪತ್ರೆಯಲ್ಲಿದ್ದೀವಿ. ಬನ್ನಿ ಒಳಗಡೆ ಏನಿದೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ಓಪನ್ ಆಗಿದ ತಕ್ಷಣ ಅತ್ಯಂತ ವಿಶಾಲವಾಗಿ ಸುಸಜ್ಜಿತವಾದಂಥ ಗಂಗಾ ಆಸ್ಪತ್ರೆನ ಒಳಗಡೆ ಬಂದಿದ್ದೀವಿ. ಇದು ರಿಸೆಪ್ಷನ್ನು. ಇಲ್ಲಿ ಯಾರು OPD ಪೇಷಂಟ್ ಬಂದಿದ ತಕ್ಷಣ ಇಲ್ಲಿ ಅಡ್ಮಿಷನ್ ಆಗಿ ನಂತರ ವ್ಯವಸ್ಥಿತವಾಗಿ ಅವ್ರಿಗೇನು ಟೋಕನ್ ಇಶ್ಯೂ ಮಾಡಿರ್ತಾರೆ. ಇಲ್ಲೇನಾದರೆ ಟೋಕನ್ ಸಿಸ್ಟಮ್ ಇದೆ. ಯಾರು ಬರೋದಕ್ಕಿಂತ ಮುಂಚೆಗೆ ಅವ್ರ ಕಾಯಿಲೆ ಏನು, ಏಜ್ ಎಷ್ಟು ಅಂತ ತಿಳ್ಕೊಂಡು ಅವ್ರಿಗೆ ಏನೋ ಟೋಕನ್ ಕೊಡ್ತಾರೆ. ಟೋಕನ್ ಆಗಿದ ತಕ್ಷಣ ಇಲ್ಲಿ ಸರ್ ಕನ್ಸಲ್ಟೇಷನ್ ಮಾಡ್ತಾರೆ. ಸೊ ಇದು ಆಸ್ಪತ್ರೆ. ಈಗ ನಾವು ಸರ್ ಹತ್ರ ಹೋಗ್ತಾ ಇದ್ದೀವಿ. ಈ ಥರ ಒಂದು ಬೃಹತ್ ಸಂಸ್ಥೆನ ಮಾಡೋದಕ್ಕೆ ಅವರ ಪ್ರೇರಣೆ ಏನು, ಯಾಕೆ ಹಿಂಗೆ ಮಾಡ್ತಾಯಿದ್ದಾರೆ? ಯಾಕೆಂದರೆ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ನಾನು ಆವಾಗಲೇ ಹೇಳ್ದಂಗೆ ಅವಿಭಾಜ್ಯ ಅಂಗ ಅಂತಂದರೆ ತುಂಬ ಡಿಪೆಂಡ್ ಆಗಿರೋಂಥದ್ದು ಸ್ಪೈನು. ಇವರು ಸ್ಪೈನ್ ಸ್ಪೆಷಲಿಸ್ಟ್ ಅಂತ ಕೂಡ ಭಾಳ ಪರಿಚಿತರು, ಫಾರಿನಲ್ಲೆಲ್ಲ ಓದಿದ್ದಾರೆ. ಇವ್ರ ಗುರುಗಳ ಬಗ್ಗೆನೂ ಕೂಡ ಅತ್ಯಂತ ಹೆಚ್ಚಿನದಾಗಿ ಇದ್ರ ಬಗ್ಗೆ ರಿಸರ್ಚ್ ಆಗ್ತಾನೆ ಇರುತ್ತೆ. ಎಸ್, ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಇವರೇ ವಿಜಯ್ ತುಬಾಕಿ ಸರ್. ಇವತ್ತು ವಿಶೇಷ ಸಂದರ್ಶನ. ಸಾಕಷ್ಟು ಜನಗಳಿಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಮತ್ತು ನಿಮ್ಮೆಲ್ರಿಗೂ ಸಹಕಾರಿ ಕೂಡ ಆಗುತ್ತೆ. ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಬೇಕು. ಈಗ ನಾನು ಸರ್ನ ಮಾತಾಡಿಸ್ತೀನಿ. ಓಕೆ ಸರ್, ವೆರಿ ನೈಸ್ ಟು ಮೀಟ್ ಯು. ನಿಮ್ಮ ಬಗ್ಗೆ ತಿಳ್ಕೊಂಡು ನಿಮ್ಮನ್ನು ಸಂದರ್ಶನ ಮಾಡಬೇಕು, ನಿಮ್ಮ ಸೇವೆ ಬಗ್ಗೆ ಜನಗಳಿಗೆಲ್ಲ ತಿಳಿಸ್ಬೇಕು ಅನ್ನೋ ಕಾರಣಕ್ಕೆ ನಾವು ಒಂದು 6 ಅವರ್ಸಿಂದ ಅಬ್ಸರ್ವೇಷನ್ ಮಾಡಿದ್ವಿ. ಎಷ್ಟು 80 ಇಯರ್ಸು 85 ಇಯರ್ಸು ಪೇಷಂಟ್ ಕೂಡ ಬರ್ತಾರೆ. ಅವ್ರಿಗೆಲ್ಲ ಕಡಿಮೆ ಬೆಲೆಯಲ್ಲಿ ಚಿಕಿತ್ಸೆ ಕೊಡ್ತಾ ಇದ್ದೀರಾ. ಫಸ್ಟ್ ಆಫ್ ಆಲ್ ಈ ಥರದೊಂದು ಸೇವೆ ಮಾಡಬೇಕು ಅಂತ ಯಾಕೆ ಅನ್ನಿಸ್ತದೆ ಸರ್? ಯಾಕೆಂದರೆ ಒಂದು AC ಇದ್ದರೆ ದೊಡ್ಡದೊಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗಿದ್ರೆ ಜಾಸ್ತಿ ಫೀಸಸ್ ಎಲ್ಲ ತೊಗೊತಾರೆ. ನೀವು ಸ್ಪೈನ್ ಬಗ್ಗೆ ಅಷ್ಟೊಂದೆಲ್ಲ ಓದಿ ನೀವು ಅಷ್ಟು ಕಡಿಮೆ ಬೆಲೆಗೆ ಯಾಕೆ ಚಿಕಿತ್ಸೆ ಕೊಡಬೇಕು ಅಂತ ಅನ್ನಿಸ್ತು ಫಸ್ಟ್ ಆಫ್ ಆಲ್? ಇದು ಜನರಿಗೆ ಒಂದು ಸೇವೆ ಮಾಡುವಂಥ ಮನೋಭಾವ ಇದು ಚಿಕ್ಕ ವಯಸ್ಸಿನಲ್ಲೇ ಸ್ಟಾರ್ಟ್ ಆಗುತ್ತೆ. ಅಂದರೆ ಈ ಮನಸ್ಸಿನ ಸ್ಥಿತಿ ಬರಬೇಕಂದ್ರೆ ಇದು ತಂದೆ ತಾಯಿಗಳಿಂದ ಕೊಟ್ಟಂಥ ಒಂದು ಸಂಸ್ಕಾರ, ನಮ್ಮ ಜೀವನದ ಬೆಳೆಯೊಳಗೆ ಗುರುಗಳು ಸಿಕ್ಕುವಂಥ ಗುರುಗಳು, ನಾವು ಬೆಳೆಯುವಂಥ ವಾತಾವರಣದ ಮೇಲೆ ನಮ್ಮದು ಇದೊಂದು ಜನರಿಗೆ ಸೇವೆ ಮಾಡುವಂಥ ಒಂದು ಮನೋಭಾವ ಬರುತ್ತೆ. ಸೊ ಲಕ್ಕಿಲಿ ನಮಗೆ ಮನೆಯಲ್ಲಿ ಕೂಡ ಅದೇ ಥರ ವಾತಾವರಣ, ತಂದೆ ತಾಯಿ ಕೂಡ ಜನರಿಗೆ ಸೇವೆ ಮಾಡಬೇಕು, ಇರತಕ್ಕ ಸಮಾಜಕ್ಕೆ ಸೇವೆ ಮಾಡ್ಕೊಂಡು ನಮ್ಮ ಜೀವನ ಸಾಗಿಸ್ಬೇಕಂತ ಹೇಳ್ತಾಯಿದ್ರು. ನಮ್ಮ ಜೀವನದ ಪಯಣದಲ್ಲಿ ಮತ್ತು ದಾರಿಯಲ್ಲಿ ಕೂಡ ನಮ್ಗೆ ಅದೇ ಥರ ಒಳ್ಳೊಳ್ಳೆ ಗುರುಗಳು ಸಿಕ್ಕರು. ಅವರು ಕೂಡ ಅದೇ ರೀತಿ ಕೆಲಸ ಮಾಡ್ತಾಯಿದ್ರು. ಅದರಿಂದ ನಾವು ಸ್ಫೂರ್ತಿ ಸಿಕ್ಬಿಟ್ಟು ನಾನು ಅದೇ ಥರ ಕೆಲಸನ ನಾನು ಮಾಡ್ತಾಯಿದ್ದೀನಿ. ಓಕೆ, ಆಮೇಲೆ ಇವ್ರ ಗುರುಗಳ ಬಗ್ಗೆ ಕೇಳಿದ್ರೆ ರಾಜಶೇಖರ್ ಗುರುಗಳಂತ 8th ವಂಡರ್ ಆಫ್ ದ ವರ್ಲ್ಡ್ ಅಂತ ಕರೀತಾರೆ. ಅವ್ರದ್ದು ಆ್ಯಕ್ಚುಲಿ ಚೆನ್ನೈನಲ್ಲಿ ಹಾಸ್ಪಿಟ್ಲ್ ಇದೆ ಸರ್, ಅದ್ರ ಬಗ್ಗೆ ಹೇಳಿ ಸರ್. ಇವತ್ತು ನಾನು ಏನೇ ಇರಬೇಕಂದ್ರೆ ಇವತ್ತು ನನ್ನ ಸಣ್ಣ ಸಂಸ್ಥೆ ತುಮಕೂರು ಇದ್ದರೂ ಕೂಡ ನನಗೆ ಇವತ್ತೊಂದು 19 ಕಂಟ್ರಿಯಿಂದ ನನಗೆ ಪೇಷಂಟ್ಗಳು ಬರ್ತಾ ಇದ್ದಾರೆ. ಈ ಹಂತಕ್ಕೆ ನಾನು ಬೆಳಿಲಿಕ್ಕೆ ಅಂದರೆ ಕಾರಣ ಅಂದರೆ ನಮ್ಮ ಗುರುಗಳು ಡಾಕ್ಟರ್ ರಾಜಶೇಖರ್ ಸರ್. ಅವರು ಜಗತ್ತೊಳಗೆ ನಂಬರ್ 1 ಸ್ಪೈನ್ ಸರ್ಜನ್ನು. ಅವರ ಆಸ್ಪತ್ರೆ ಹೆಸರು ಕೂಡ ಗಂಗಾ ಹಾಸ್ಪಿಟಲ್. ಇವತ್ತು ನಾನು ಈ ಆಸ್ಪತ್ರೆ ಹೆಸರು ಇಡೋಕ್ಕೆ ಕೂಡ ಅವರೇ ಕಾರಣ. ನಮ್ಮ ಗುರುವಿನ ನೆನಪಿನಗಾಗಿ ಈ ಆಸ್ಪತ್ರೆನ ಇಟ್ಟಿದ್ದೀವಿ. ಓಕೆ ವಿಜಯ್ ಸರ್, ಆಸ್ಪತ್ರೆ ಕೊಯಮತ್ತೂರದಲ್ಲಿದೆ. ಅದು ಒಂದು 8th ವಂಡರ್ ಆಫ್ ದ ವರ್ಲ್ಡ್. ಎದಕ್ಕೆ ಹೇಳ್ತೇನೆ ಅಂದರೆ ಒಂದು ಆಸ್ಪತ್ರೆ ಒಳಗೆ ಒಂದು ದಿನದ OPD
ಭಾಳ ಅಂದರೆ 100-110 ಒ ಪಿ ಡಿ. ಬಟ್ ಅಲ್ಲಿ ಒಂದು ದಿನದ ಒ ಪಿ ಡಿ 2,000 ಒ ಪಿ ಡಿ. ನಮಗೇನಾದ್ರು ತುಂಬ ಕ್ರಿಟಿಕಲ್ ಸಿಚುವೇಶನ್ಸ್ ಆದರೆ ಹೆಲ್ತ್ ವಿಚಾರಕ್ಕೆ ನಾವು ಫಾರಿನ್ಗೆಲ್ಲ ಹೋಗ್ಬಿಡ್ತೀವಿ, ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ತೀವಿ. ಆದರೆ ಬೇರೆ ಕಂಟ್ರಿಯಿಂದ ಇಲ್ಲಿಗೆ ನಿಮ್ಮನ್ನು ಕಾಣೋದಕ್ಕೆ ಬರ್ತಾರೆ ಅಂತಂದರೆ ನಿಜವಾಗ್ಲೂ ನಾವು ತುಮಕೂರಿಗರಾಗಿ ಕರ್ನಾಟಕದರಾಗಿ ನಾವು ಹೆಮ್ಮೆ ಪಡಬೇಕು ನಿಮ್ಮ ಸಾಧನೆ ಬಗ್ಗೆ ಆ್ಯಕ್ಚುಲಿ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಇದು ಜನರಿಗೆ ಅವ್ರ ಮೇನ್ ಬೇಕಾಗಿರೋದು ರಿಸಲ್ಟು. ಭಾಳ ಕಡಿಮೆ ಸಮಯದಲ್ಲಿ ಭಾಳ ಕಡಿಮೆ ವೆಚ್ಚದಲ್ಲಿ ಯಾವ ಸಮಸ್ಯೆ ತೊಗೊಂಬಂದಿರ್ತಾರೋ ಅದು ಬೇಗನೆ ಗುಣ ಆಗಬೇಕು. ಸೊ ನಾವು ಏನು ಇಷ್ಟು ಕಲ್ತಿದ್ದೀವಿ, ಇಷ್ಟು ನಾವು ಏನು ತಿಳ್ಕೊಂಡಿದ್ದೀವಿ ಅದೆಲ್ಲ ನಾಲೆಜು ಸ್ಕಿಲ್ಲನ್ನು ಆ ಪೇಷಂಟ್ ಮೇಲೆ ಹಾಕಿಬಿಡ್ತೀವಿ. ಓಕೆ. ಸೊ ಶಾರ್ಟೆಸ್ಟ್ ಟೈಮ್ದಲ್ಲಿ ಮತ್ತು ಶಾರ್ಟೆಸ್ಟ್ ಖರ್ಚು ಒಳಗೆ ಬೇಗ ಪೇಷಂಟ್ ಆರಾಮಾಗಿ ಬಿಡ್ತಾರೆ. ಆರಾಮಾದ ತಕ್ಷಣ ಅದೊಂಥರ ವೈಲ್ಡ್ ಫೈರ್ ಥರ. ಓಕೆ. ಸೊ ಎಲ್ಲ ಕಡೆ ಹೋಗಿರ್ತಾರೆ, ಇಲ್ಲಿ ಬಂದ ತಕ್ಷಣ ಕ್ವಿಕ್ಲಿ ಒಂದು ವಾರ 5 ದಿವಸ 10 ದಿವಸ ಆರಾಮಾಗಿ ಬಿಡ್ತಾರೆ. ಆರಾಮಾದ ತಕ್ಷಣ ಅವ್ರದವರು ನಾನು ಅಲ್ಲಿ ಹೋಗಿದ್ದೆ ಇಲ್ಲಿ ಹೋಗಿದ್ದೆ ಅಂತೇಳಿ ಅವರೇ ನಮ್ಮ ಪೇಷಂಟ್ಗಳು ಎಲ್ಲ ಕಡೆ ಹೇಳ್ಕೊಂಡು ಬರ್ತಾರೆ. ಇಲ್ಲಿ ಪೇಷಂಟ್ಸ್ಗಳು ಈಗ ಬೇರೆ ಕಡೆ ಹೋಗ್ತಾರೆ, ಬೇರೆ ಕಂಟ್ರಿ ಹೋಗ್ತಾರೆ, ಅಲ್ಲಿ ವರ್ಕಿಂಗ್ ಇಲ್ಲಿ ಹೇಳ್ತಾರೆ ನನಗೂ ಸೇಮ್ ಹಿಂಗಾಯಿತು ಅಲ್ಲಿ ಹೋಗಿದ್ರೆ ಆರಾಮಾಗಿದೆ ಅಂತ. ಸೊ ಅವ್ರದವ್ರು ಆ ಕಂಟ್ರಿದಾಗ ಕರೆಸ್ತಾರೆ. ಹೀಗಾಗಿ ವರ್ಡ್ ಮೌತ್ ಟು ಮೌತ್ ಒಂದೊಂದಂದರೆ ಈಗ ಮನುಷ್ಯನಿಗೆ ಸಹಜವಾಗಿ ಮೂಳೆ ಸೌದಂಗೆ ಏನಾಗುತ್ತೆ ಅವನಿಗೆ ಸಮಸ್ಯೆಗಳು ಸ್ಟಾರ್ಟ್ ಆಗ್ತವೆ. ನಾವು ನೋಡಿದ ಪ್ರಕಾರ 80 ಇಯರ್ಸು 85 ಇಯರ್ಸ್ ಇರೋಂಥ ಓಲ್ಡ್ ಏಜರ್ ಕೂಡ ಬಂದ್ರೂ ಮತ್ತೆ ರಿಕವರಿ ಆಗ್ತಾರಲ್ಲ, ಹೇಗೆ ಸಾಧ್ಯ? ಹೌ ಇಟ್ ಪಾಸಿಬಲ್ ಸರ್? ಈಗ ನಮ್ಮ ವಿಜ್ಞಾನ ಮತ್ತು ತಂತ್ರಜ್ಞಾನ ಭಾಳ ಚೆನ್ನಾಗಿ ಮುಂದುವರೆದಿದೆ. ಅದರ ಅರ್ಥ 80, 90, 100 ವರ್ಷ ಆದವರಿಗೆ ಯಾವ ಥರ ಕಾಯಿಲೆ ಇದೆ, ಅವರು ಯಾವ ಹಂತದಲ್ಲಿದ್ದಾರೆ, ಆ ಹಂತಕ್ಕೆ ಸರಿಯಾದ ಮೆಡಿಸಿನ್ಸು ಇಂಜೆಕ್ಷನ್ಸ್ಗಳೆಲ್ಲ ಲಭ್ಯ ಇದೆ. ಆ ನಾಲೆಜು ಟೆಕ್ನಾಲಜಿ ಮತ್ತು ಆ ಮೆಡಿಸಿನ್ಸ್ ನಾವು ಸರಿಯಾಗಿ ಅಳವಡಿಸಿದರೆ ಆ ಪೇಷಂಟ್ ಹಾಕಿದರೆ ಭಾಳ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಾರೆ. ಇದು ಟ್ರೀಟ್ಮೆಂಟ್ ಜೊತೆ ನಾವು ಆ ವಯಸ್ಸಾದವರಿಗೆ ಒಂದು ಮಾನಸಿಕವಾಗಿ ಧೈರ್ಯವನ್ನು ಕೂಡ ತುಂಬಬೇಕಾಗುತ್ತೆ. ಓಕೆ. ಒಂದು ಕಡೆ ಮಾನಸಿಕವಾದ ಟ್ರೀಟ್ಮೆಂಟು, ಇನ್ನೊಂದು ನಮ್ಮ ಮೆಡಿಸಿನ್ಸು, ಇವೆರಡೂ ಕೂಡಿದಾಗ ಅದು ಪೇಷಂಟ್ಗೆ ಭಾಳ ಅನುಕೂಲ ಆಗುತ್ತೆ. ಅವನು ಕಲೆಯಲ್ಲಿ ಜ್ಞಾನದಲ್ಲಿ ಅಂದರೆ ತುಮಕೂರು ಜನರ ಅವನು ಭಾಳ ಬೆಳೆಸ್ಬಿಡ್ತಾರೆ. ಓಕೆ. ಆ ಉದಾಹರಣೆ ನಾನು ಎಲ್ಲೇ ಹುಟ್ಟಿಬಿಟ್ಟು ನನ್ನ ಜ್ಞಾನ ರಿಸಲ್ಟ್ ನೋಡ್ಬಿಟ್ಟು ಜನರು ಇಷ್ಟು ಪ್ರೀತಿ ಮಾಡ್ತಾರೆ ಅಂದರೆ ಶಾರ್ಟೆಸ್ಟ್ ಟೈಮ್ದಲ್ಲಿ ಇಷ್ಟು ನಾನು ಬೆಳವಣಿಗೆ ಮಾಡಿದ್ದೀನಿ. ಸೊ ಐ ಆಮ್ ವೆರಿ ಮಚ್ ಗ್ರೇಟ್ಫುಲ್ ಟು ತುಮಕೂರು ಪೀಪಲ್. ಸರ್, ನೀವು ಸಾವಿರಾರು ಜನನ ಈಗ ಏನೋ ಟ್ರೀಟ್ ಮಾಡಿದ್ದೀರಲ್ವಾ, ಅದರಲ್ಲಿ ದಿ ಬೆಸ್ಟ್ ಚೆರಿಷಬಲ್ ಮೂಮೆಂಟ್ ಅಪ್ಪ ಇವರು ತುಂಬ ಕ್ಯೂರ್ ಆಗಿದ ತಕ್ಷಣ ನಮ್ಮ ಮನಸ್ಸಿಗೆ ಭಾಳ ಖುಷಿ ಆಯಿತು ಅಂದರೆ ಯಾವ್ದು ಹೇಳಿದ್ರು ಸರ್? ಒಬ್ಬರು 40 ವರ್ಷ ಪೇಷಂಟು, ಅವನು ಪೂರ ಸ್ಪೈನ್ ಪೂರ ಬಗ್ಗೆ 90 ಡಿಗ್ರೀಸ್ ಬೆಂಡ್ ಆಗಿಬಿಟ್ಟಿದ್ದ ಅವನು. ಅವನು ತುರುವೇಕೆರೆ ಬಸ್ ಸ್ಟ್ಯಾಂಡ್ ಅಂತಲ್ಲಿ ಅವನು ಫ್ರೂಟ್ಸ್ ಮಾರೋನು. ಪೂರ ಬೆಂಡಾಗಿ ಅವನು ಆಲ್ಮೋಸ್ಟು ಒಂದು 6 ಮಂತ್ಸ್ ಬೆಡ್ ಇದ್ದು. ಅವನಿಗೆ ನಾವೆಲ್ಲ ಟೆಸ್ಟ್ ಮಾಡಿದಾಗ ಅದರ TB ಇನ್ಫೆಕ್ಷನ್ ಆಗಿತ್ತು. ಅದನ್ನು ಆಪ್ರೇಷನ್ ಮಾಡಿದ್ವಿ. ಆಪ್ರೇಷನ್ ಮಾಡಿ ಥಿಯೇಟ್ರಿಂದ ಹೊರಗೆ ಬಂದ ತಕ್ಷಣ ಅವ್ನು ಸ್ಟ್ರೇಟ್ ಆಗಿಬಿಟ್ಟಿದ್ದ. ಅವನಿಗೂ ಒಂಥರ ಮಿರಾಕಲ್ಲು, ನಮಗೂ ಭಾಳ ಖುಷಿ ಆಯಿತು. ಅವನ 6 ಮಂತ್ಸ್ ಕಂಪ್ಲೀಟ್ಲಿ ಬೆಡ್ ಇರೋಣ 8 ಗಂಟೆ ಒಳಗೆ ಕಂಪ್ಲೀಟ್ಲಿ ಸ್ಟ್ರೇಟ್ ಆದ, ನೋವಲ್ಲಿ ಔಟ್ ಹೋಗಿಬಿಟ್ಟಿತ್ತು, ಓಡಾಡಕತ್ತ. ಬೈ ದ ಎಂಡ್ ಆಫ್ 1 ಮಂತ್ ಅವನು ಮತ್ತೆ ವಾಪಸ್ ಬಸ್ ಸ್ಟ್ಯಾಂಡ್ಗೆ ಹೋಗಿಬಿಟ್ಟು ತನ್ನ ಫ್ರೂಟ್ಸ್ ಎಲ್ಲ ಸೇಲ್ ಮಾಡಕ್ಕೆ ರೆಡಿ ಆಗಿಬಿಟ್ಟ. ಓಕೆ. ಸೊ ಇದೊಂದು ಮರೆಯಲಾದಂಥ ಒಂದು ಘಟನೆ. ತುಂಬ ಜನಗಳಿಗೆ ಸ್ಪೈನ್ ಪ್ರಾಬ್ಲಮ್ ಯಾಕೆ ಬರುತ್ತೆ ಸರ್? ಓಕೆ. ಸೊ ಇದು ಸ್ಪೈನ್ ಪೇನ್ ಬರಲಿಕ್ಕೆ ಮೇನ್ ಕಾರಣ ಅಂದರೆ ನಮ್ಮ ಜೀವನ ಶೈಲಿ. ಮೊದಲು ಏನು ಮಾಡ್ತಿದ್ದೀವಿ ನಾವು, ಭಾಳ ಎಲ್ಲ ಕೆಲಸಕ್ಕೂ ನಾವು ನಡ್ಕೊಂಡು ಹೋಗ್ತಿದ್ದೀವಿ, ಕಷ್ಟಪಡ್ತಿದ್ದೀವಿ. ಆದರೆ ಏನಾಗಿತ್ತು ನಮ್ಮ ಜೀವನ ಶೈಲಿ ಅಂದರೆ ನಮ್ದು ಏನೇ ಕೆಲಸಕ್ಕೆ ಕಾರು ಬೈಕು ನಾವು ಫಿಸಿಕಲಿ ಎಫರ್ಟ್ಸನ್ನು ಹಾಕೋಂಗಿಲ್ಲ. ಬಟ್ ತಿನ್ನುವಂಥ ಆಹಾರ ಏನದ ಅದು ಕೂಡ ಏನು ಮಾಡುತ್ತೆ, ನಮ್ಮ ಬೊಜ್ಜನ್ನು ಬೆಳೆಸ್ಬಿಡುತ್ತೆ. ಸೊ ಈ ಸ್ಪೈನ್ ಸಮಸ್ಯೆ ಬರೋಕೆ ನಮಗೆ ಮೇನ್ ಲೈಫ್ ಸ್ಟೈಲು, ನಮ್ಮ ತಿನ್ನೋ ಆಹಾರ ಮತ್ತು ನಮ್ಮ ಚಟುವಟಿಕೆ ಭಾಳ ಕಮ್ಮಿ ಆಗಿದೆ. ಹಿಂಗಾಗಿ ಏನಾಗುತ್ತೆ, ನಮ್ಮ ಬಾಡಿ ವೇಟ್ ಎಲ್ಲ ಗೇನ್ ಆಗಿಬಿಟ್ಟು ಅದು ಲೋಡ್ ಎಲ್ಲ ಸ್ಪೈನ್ ಮೇಲೆ ಬಿದ್ದು ಅಲ್ಲಿ ಬೋನ್ಸ್ ಮಧ್ಯಲಿರುವಂಥ ಸ್ಪ್ರಿಂಗು ನಾವೇನಂತ ಡಿಸ್ಕ್ ಅಂತೀವಿ, ಆ ಡಿಸ್ಕ್ ಎಲ್ಲ ಡ್ಯಾಮೇಜ್ ಆಗಿಬಿಟ್ಟು ಅದರಿಂದ ನೋವು ಬರೋದು ಕಾರಣ. ಓಕೆ. ಇದು ಬರದೇ ಇರಬೇಕಂದ್ರೆ ಪ್ರಿಕಾಷನರಿ ಏನು ಮಾಡಬೇಕು ಸರ್? ಈ ಸಮಸ್ಯೆ ಬರಬಾರ್ದಂದ್ರೆ ನಾವು ಹುಟ್ಟಿದಾಗ ನಮ್ಮ ಬಾಲ್ಯ ಜೀವನದಿಂದನೇ ನಮ್ಮ ಲೈಫ್ ಸ್ಟೈಲನ್ನು ಮಾಡಿಫೈ ಮಾಡ್ಕೋಬೇಕು. ಅಂದರೆ ಭಾಳ ಫಿಸಿಕಲಿ ಆ್ಯಕ್ಟಿವ್ ಇರಬೇಕು, ಸ್ಪೋರ್ಟ್ಸ್ ಆಗ್ತಾ ಇರಬೇಕು, ಒಳ್ಳೆ ನ್ಯಾಚುರಲ್ ಫುಡ್ಸ್ ಎಲ್ಲ ತಿಂತಾ ಇರಬೇಕು. ಓಕೆ. ಸೊ ತಿನ್ನೋ ಆಹಾರ ಮಿಡಲ್ ಏಜಿಗೆ ಬಂದವ್ರಿಗೆ ಏನು ಮಾಡಬೇಕು ಸರ್? ಮಿಡ್ಲ್ ಏಜಿಗೆ ಬಂದಿರ್ತಾರೆ, ಅವೇರ್ನೆಸ್ ಇರಲ್ಲ. ಈಗ ನೀವು ಹೇಳ್ತಾ ಇದ್ದೀರಾ, ನೀವು ವಿಡಿಯೋದ ಮುಖಾಂತರ ಹೇಳ್ತಾ ಇದ್ದೀರಾ, ಒಂದು 30 ಇಯರ್ಸ್ 40 ಇಯರ್ಸ್ 50 ಇಯರ್ಸ್ ಓಲ್ಡ್ ಏಜರ್ ನೋಡ್ತಾ ಇರ್ತಾರೆ ಈ ವಿಡಿಯೋ ಅಂತ ತಿಳ್ಕೊಳ್ಳಿ. ಅವ್ರಿಗೆ ಡಿಸ್ಕ್ ಪ್ರಾಬ್ಲಮ್ ಆಗಿದ್ರೆ ಟ್ರಾನ್ಸ್ಫಾರ್ಮೇಷನ್ ಮಾಡ್ಕೋಬೋದಾ ಮುಂಚೆ ಥರ? ಸೊ 40 ವರ್ಷ 50 ವರ್ಷ ಆದರೂ ಕೂಡ ಇದು ಇನ್ನೂ ಭಾಳ ದೂರ ಇಲ್ಲ. ನಾನು ಎವರೇಜ್ ಲೈಫ್ ಸ್ಪ್ಯಾನ್ ಈಗ ನಮ್ಮ ಭಾರತ ದೇಶದಲ್ಲಿ 80 ವರ್ಷ ಬಂದುಬಿಟ್ಟಿದೆ. ಅದರರ್ಥ ಇನ್ನೂ ನಮಗೆ 30 ವರ್ಷ ಸಮಯ ಇದೆ. ಈ ನೆಕ್ಸ್ಟ್ 30 ಇಯರ್ಸ್ ಕೂಡ ನಮ್ಮದು ಲೈಫ್ ಸ್ಟೈಲನ್ನು ಚೇಂಜ್ ಮಾಡ್ಕೋಬೇಕು. ನಮ್ಮ ಹಳೆಯ ಲೈಫ್ ಸ್ಟೈಲ್ ತೆಗೆದುಬಿಟ್ಟು ಭಾಳ ಶ್ರದ್ಧೆಯಿಂದ ಬೆಳಗ್ಗೆ ಎದ್ದು ವಾಕಿಂಗ್ ಮಾಡಬೇಕು, ತಿನ್ನೋ ಆಹಾರಗಳನ್ನೆಲ್ಲ ನ್ಯಾಚುರಲ್ ಆಗಿ ಫುಡ್ಸ್ ಎಲ್ಲ ತಿನ್ನಬೇಕು. ಈಗ ಸ್ಪೈನ್ ಕಾರ್ಡು ಇಂಜುರಿ ಆದಮೇಲೆ ಬರ್ತಾರೆ ಯೂಶ್ವಲಿ. ಸ್ಪೈನ್ ಕಾರ್ಡು ಇಂಜುರಿ ಆಗ್ತಾ ಇದೆ ಅಂತ ಮನುಷ್ಯನಿಗೆ ಯಾವೆಲ್ಲ ಗುಣಲಕ್ಷಣಗಳು ಕಾಣಿಸುತ್ತೆ, ಯಾವಾಗ ನಿಮ್ಮನ್ನು ಕನ್ಸಲ್ಟ್ ಮಾಡಬೇಕು? ಓಕೆ.
ಸೊ ಈಗ ಇದು ಭಾಳ ಮಹತ್ವದ ಪ್ರಶ್ನೆ, ಭಾಳ ಇಂಪಾರ್ಟೆಂಟ್ ಪ್ರಶ್ನೆ. ಓಕೆ. ಎಲ್ಲರೂ ಸಮಸ್ಯೆ ಆದಮೇಲೆ ಬರ್ತದೆ. ಹೌದು. ಬಟ್ ಇನಿಷಿಯಲ್ ಸ್ಟೇಜಲ್ಲಿ ನಾವು ಯಾವಾಗ ಬರಬೇಕಂದ್ರೆ, ನಂಬರ್ 1 ಮನುಷ್ಯ ಯಾವಾಗಾದ್ರೂ ನಾರ್ಮಲ್ ಇದ್ದವನು ಫಸ್ಟ್ ಬರೋದು ನೋವು. ಸೊ ನೋವು ಬಂದಾಗ ಯೂಶಲಿ 1 ವಾರ 10 ದಿವಸದಲ್ಲಿ ನೋವು ಕಮ್ಮಿ ಆಗಬೇಕು. ಯಾವ ನೋವು 1 ವಾರ 10 ದಿವಸದಲ್ಲಿ ಕಮ್ಮಿ ಆಗಲ್ಲ ಅಂದರೆ ನಾವು ರೆಡ್ ಲೈಟು ಅಲರ್ಟ್ ಆಗಿಬಿಟ್ಟು ಏನೋ ಸಮಸ್ಯೆ ಇದೆ ಅಂತ ನಮ್ಮ ಕಡೆ ಬರಬೇಕು, ನಂಬರ್ 1. ನಂಬರ್ 2, ಯಾವಾಗಾದ್ರೂ ಕೆಲಸ ಮಾಡೋ ಹೊತ್ನಾಗ ನಮ್ಮ ಅಂಗಾಂಗಗಳು ಕೆಲಸಗಳು ಶಕ್ತಿ ಚೆನ್ನಾಗಿರುತ್ತೆ. ಯಾವುದೋ ಒಂದು ಬೆರಳು, ಯಾವುದೋ ಒಂದು ಜಾಯಿಂಟು, ಯಾವುದೋ ಒಂದು ಕಾಲು ಶಕ್ತಿ ಯಾಕೋ ಒಂದು ಸ್ವಲ್ಪ ಕಮ್ಮಿ ಅನಿಸ್ತಾ ಇದೆ, ನಾವು ಮಾಡುವಂಥ ಕೆಲಸ ಚಟುವಟಿಕೆಗಳಿಗೆ ಯಾಕೋ ನನಗೆ ಕಷ್ಟ ಆಗ್ತಾ ಇದೆ ಅಂತಂದರೆ ಅವಾಗ ಕೂಡ ಬರಬೇಕು. 3ನೇದು ಸ್ಪರ್ಶ ಜ್ಞಾನ. ಸೊ ಯಾವುದೋ ನಮ್ಮದು ಮುಟ್ಟಿದಾಗ ಚೆನ್ನಾಗಿ ಸ್ಮೂತ್ ಇರುತ್ತೆ, ಬಟ್ ಯಾವುದೋ ಒಂದು ಕಡೆ ಮರ ಗಟ್ಟದಂಗೆ, ಜುಮ್ಮು ಸೂಯಿ ಚುಚ್ಚದಂಗೆ, ಉರಿ ಬಂದಂಗೆ ಆ ಸೆನ್ಸೇಷನ್ ಬದಲಾವಣೆ ಆದರೂ ಕೂಡ ಬರಬೇಕು. 4th ಇಂಪಾರ್ಟೆಂಟ್ ಅಂದರೆ ನಡೆಯುವಾಗ ವಾಕಿಂಗ್ ಸ್ಟೈಲ್ಸ್ಗಳೆಲ್ಲ ಬದಲಾವಣೆ ಆದರೂ ಕೂಡ ಸಿಂಪ್ಟಮ್ಸು. ನೆಕ್ಸ್ಟು ರಿಸೆಸ್ಸು, ಲ್ಯಾಟ್ರಿನ್ನು, ಆಮೇಲೆ ಸ್ಪೀಚು ಇವೆಲ್ಲ ಬದಲಾವಣೆ ಆದರೂ ಕೂಡ ಇವು ನರಗಳ ಲಕ್ಷಣಗಳು. ಸೊ ಯಾವಾಗ ಈ ಥರ ಸಿಂಪ್ಟಮ್ಸ್ಗಳು ಬರ್ತಾವೆ ಆಗ ನೀವು ನಮಗೆ ಬಂದು ಅಪ್ರೋಚ್ ಆಗಬೇಕು. ಓಕೆ, ಅಂದರೆ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ಆಲ್ವೇಸ್ ಯಾವುದೇ ನರಗಳ ಸಮಸ್ಯೆ ಇರಲಿ ಅಥವಾ ಯಾವುದೇ ಕಾಯಿಲೆ ಇರಲಿ, ಯಾವುದೇ ಕಾಯಿಲೆ ಯಾವುದೋ ನರ ಸಮಸ್ಯೆ ಇನಿಷಿಯಲ್ ಸ್ಟೇಜ್ದಾಗ ಬಂದಾಗ ಅದಕ್ಕೆ ಟ್ರೀಟ್ಮೆಂಟ್ ಚೆನ್ನಾಗಿರುತ್ತೆ, ರಿಸಲ್ಟ್ಸ್ ಕೂಡ ಚೆನ್ನಾಗಿರುತ್ತೆ. ಅದೇ ಕಾಯಿಲೆ ಅಡ್ವಾನ್ಸ್ ಸ್ಟೇಜ್ ಹೋದಾಗ ನಾವು ಎಂಥ ಟ್ರೀಟ್ಮೆಂಟ್ ಕೊಟ್ಟರು ಕೂಡ ನಿರೀಕ್ಷೆ ಆಗುವಂಥ ಒಂದು ರಿಸಲ್ಟ್ ಬರಲಿಕ್ಕಿಲ್ಲ. ಓಕೆ ಸರ್, ಈಗ ನಮ್ಮ ಗಂಗಾ ವಾಹಿನಿಯಲ್ಲಿ ಯಾವೆಲ್ಲ ಫೆಸಿಲಿಟೀಸ್ ಇದೆ, ಯಾವೆಲ್ಲ ಕಾಯಿಲೆಗಳಿಗೆ ಜನ ಬರಬಹುದು? ಓಕೆ, ಎಕ್ಸ್ಪ್ಲೇನ್ ಮಾಡಿ. ಸೊ ಗಂಗಾ ಆಸ್ಪತ್ರೆ ಇದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲು. ಮೊದಲು ನಾನು ಗಂಗಾ ಕ್ಲಿನಿಕ್ ಅಂತ ಒಂದು ಎಲುಬು ಕೀಲು ಮತ್ತು ನರಗಳದ ಕ್ಲಿನಿಕ್ ಮಾಡಿದ್ದೀವಿ. ಬಟ್ ಈಗ ಆಸ್ಪತ್ರೆ ಆದಮೇಲೆ ಮಲ್ಟಿ ಸ್ಪೆಷಾಲಿಟಿ. ಅದರರ್ಥ ನಿಮ್ಮದು ಮೇಲಿಂದ ತೆಳಗೆ ಎಲ್ಲ ಅಂಗಾಂಗ ಸ್ಪೆಷಲಿಸ್ಟ್ ನಮ್ಮಲ್ಲಿ ಇದ್ದಾರೆ. ಈಗ ನಿಮ್ಮದು ಹೆಡ್ ಇಂಜುರಿ ಆದರೆ ನ್ಯೂರೋಸರ್ಜನ್ಸ್ ಅದಾರೆ, ಮೆದುಳಿಂದ ಏನಾದರೂ ಸ್ಟ್ರೋಕ್ ಆಯಿತು, ಎಪಿಲಿಪ್ಸಿ ಆಯಿತು, ಮೆಮೊರಿ ಎಫೆಕ್ಟ್ ಆಯಿತು ಅಂದರೆ ನಮಗೆ ನ್ಯೂರೋಲಜಿಸ್ಟ್ ಅದಾರೆ. ಆಮೇಲೆ ನೆಕ್ಸ್ಟ್ ಕಣ್ಣಿನ ಡಾಕ್ಟರ್ಸ್ ಅದಾರೆ, ಮೂಗಿನ ಡಾಕ್ಟರ್ಸ್ ಅದಾರೆ, ಮೋಸ್ಟ್ಲಿ ಚರ್ಮ ಸ್ಕಿನ್ ಡಾಕ್ಟರ್ಸ್ ಅದಾರೆ, ENT ಡಾಕ್ಟರ್ಸ್ ಅದಾರೆ, ಕಿವಿಗೆ ಡಾಕ್ಟರ್ಸ್ ಅದಾರೆ, ನೆಕ್ಸ್ಟ್ ಹಾರ್ಟ್ ಡಾಕ್ಟರ್ಸ್ ಅದಾರೆ, ಆಮೇಲೆ ನೆಕ್ಸ್ಟು ಹೊಟ್ಟೆದು ಗ್ಯಾಸ್ಟ್ರೋಂಟರಾಲಜಿಸ್ಟ್ ಅನ್ನನಾಳದ ಡಾಕ್ಟರ್ಸ್ಗಳು ಅದಾರೆ, ನೆಕ್ಸ್ಟ್ ಕ್ಯಾನ್ಸರ್ ಸರ್ಜನ್ಸ್ ಅದಾರೆ, ಕಿಡ್ನಿ ನೆಫ್ರಾಲಜಿಸ್ಟ್ ಕೂಡ ಅದಾರೆ, ನೆಫ್ರೋ ಅಂದರೆ ಕಿಡ್ನಿ ಸರ್ಜನ್ಸು, ಯೂರೋಲಾಜಿಸ್ಟ್ ಕೂಡ ಅದಾರೆ, ನೆಕ್ಸ್ಟು ಡಯಾಬಿಟಾಲಜಿಸ್ಟ್ ಅಂತ ಅದಾರೆ, ಲೋವರ್ ಲಿಮ್ಸು ರಕ್ತನಾಳದ ಏನಾದರೂ ಸಮಸ್ಯೆ ಆದರೂ ಕೂಡ ವ್ಯಾಸ್ಕುಲರ್ ಸರ್ಜನ್ಸ್ ಅದಾರೆ, ಪ್ಲಸ್ ಉಳಿಕಿದ್ದು ನಮ್ಮದು ಆರ್ಥೋಪೆಡಿಕ್ ಸರ್ಜನ್ಸ್, ಎಲುಬು ಕೀಲು ನರದ ಸರ್ಜನ್ಸ್ ಅದಾರೆ, ರೂಟೀನಾಗಿ ಫಿಸಿಷಿಯನ್ಸು, MD ಜನರಲ್ ಮೆಡಿಸಿನ್ ಡಾಕ್ಟರ್ಸ್ ಎಲ್ಲ ಅದಾರೆ. ಪ್ಲಸ್ ನಮ್ಮದು ಒಳ್ಳೆ ICU ಕೇರ್ ಇದೆ, 12 ಬೆಡೆಡ್ ICU ಕೇರ್ ಇದೆ. ನಮಗೆ ರೌಂಡ್ ದ ಕ್ಲಾಕ್ ಇಂಟೆನ್ಸಿವಿಸ್ಟ್ ಅದಾರೆ. ಒಳ್ಳೆ ಥಿಯೇಟರ್ಸು ನಮ್ಮದು ವರ್ಲ್ಡ್ ಕ್ಲಾಸದ ಲೇಟೆಸ್ಟಾಗಿ ಥಿಯೇಟರ್ಸ್ ಮಾಡಿದ್ದೀವಿ. 4 ಥಿಯೇಟರ್ಸ್ ಇದೆ. ಸೊ 4 ಥಿಯೇಟರ್ಸ್ ನೋಡ್ಕೊಳ್ಳಿಕ್ಕೆ ನಮಗೆ 3 ಅನಸ್ಟೆಟಿಸ್ಟ್ ಅದಾರೆ. ಓಕೆ. ಸೊ ಯಾವ ಸೌಲಭ್ಯ ಇಲ್ಲ ಅನ್ನೋದು ಇಲ್ಲೇ ಇಲ್ಲ. ಓಕೆ. ಈ ಬಿಲೋ ಪಾವರ್ಟಿ ಲೇಬಲ್ ಜನಗಳಿಗೆ ಏನಾದರೂ ಮೆಡಿಕಲ್ ಫೆಸಿಲಿಟೀಸ್ ಯಾವ್ದಾದ್ರು ಇದೆಯಾ ಸರ್ ನಿಮ್ಮಲ್ಲಿ, ಏನಿದೆ ಅಂತ ಹೇಳಿ? ಇದು ಈ ಪ್ರಶ್ನೆ ನಮ್ಮದು 6 ವರ್ಷ ಮುಂದಿನ ಬಂದಿದೆ. ನಮ್ಮ ಕ್ಲಿನಿಕ್ಗಳು ಕೂಡ ನಾವು ಬಿಲೋ ಪಾವರ್ಟಿ ಲೈನ್ ಇರೋರಿಗೆ ನಾವು ಮಂತ್ಲಿ ಆಲ್ಮೋಸ್ಟ್ 120 ಮಂದಿ ನಾವು ಫ್ರೀಯಾಗಿ ಟ್ರೀಟ್ಮೆಂಟ್ ಮಾಡ್ಕೋತ ಬಂದಿದ್ದೀವಿ. ಯಾವ್ಯಾವ ಥರ ಕಾಯಿಲೆಗಳಿಗೆ ಫ್ರೀ ಟ್ರೀಟ್ಮೆಂಟ್ ಮಾಡಿದ್ದೀವಿ? ಈಗ ನಾವು ಇಷ್ಟು ದಿನವರೆಗೆ ನಾವು ಎಲುಬು ಕೀಲು ನರದು ನಾವು ಫ್ರೀಯಾಗಿ ಟ್ರೀಟ್ಮೆಂಟ್ ಮಾಡ್ಕೊಂಡು ಬಂದಿದ್ವಿ. ಯಾರು BPL ಅಂದರೆ ಕಾರ್ಡ್ ತೊಗೊಬರ್ಬೇಕಾ ಸರ್ ಅವರು? ಅಲ್ಲ, ಕಾರ್ಡ್ ಜೊತೆ ಯೂಶಲಿ ಅವ್ರದ್ದು ಮಾತು ನಡವಳಿಕೆ ಇದನ್ನು ನೋಡ್ಕೊಂಡ್ಮೇಲೆ ನಮ್ಗೆ ಅಸೆಸ್ಮೆಂಟ್ ಆಗಿಬಿಡುತ್ತೆ. ಓಕೆ ಓಕೆ. ಯಾಕಂದರೆ ನಾವು ನೋಡಿದ್ದೀವಿ ದೊಡ್ಡ ಕಾರ್ದಾಗ ಬಂದು BPL ಕಾರ್ಡ್ ತೋರಿಸಿದವರು ಅದಾರೆ. ಹೌದೌದು. ಆಮೇಲೆ ಪಾಪ BPL ಕಾರ್ಡ್ ಇದ್ದವ್ರಿಗೆ ಏನು ಇಲ್ದವ್ರು ಅದಾರೆ. ಸೊ ಅದಕ್ಕೆ ಆ ಡಿಸಿಷನ್ ನಾವೇ ಮಾಡಿಬಿಡ್ತೀವಿ. ಓಕೆ, ನಿಮ್ಮ ಟೀಮ್ ಮಾಡ್ತೀರಾ? ನಮ್ಮ ಇವರಿಗೆ ಡೆಫಿನೆಟ್ಲಿ ಆರ್ಥಿಕವಾಗಿ ಕಷ್ಟ ಇದೆ ಅಂತೇಳಿ ನಾವು ನೋಡ್ಕೊಂಡು ಎಲ್ಲ ಫ್ರೀ ಮಾಡಿಬಿಡ್ತೀವಿ. ಗಂಗಾ ಹಾಸ್ಪಿಟಲ್ ವಿಷನ್ ಅಂದರೆ ಲೋ ಕಾಸ್ಟ್ ಒಳಗೆ ವರ್ಲ್ಡ್ ಕ್ಲಾಸ್ ಟ್ರೀಟ್ಮೆಂಟ್ ನಮ್ಮದು ವಿಷನ್ ಇರೋದು. ಓಕೆ, ವೆರಿ ನೈಸ್.